ಇವತ್ತು ನನ್ನ ಗಾಡಿಗೆ ಐಟಮ್ ಲೋಡ್ ಮಾಡಬೇಕಾಗಿರೋದು ನಾನೇ ಲೋಡ್ ಮಾಡಬೇಕಾಗಿತ್ತು. ಬೆಳಗ್ಗೆನೆ 26 ಬ್ಲಾಕ್ಸ್ ಲೋಡ್ ಮಾಡೋ ಬಾಡಿಗೆ ಬಂತು. ನಾನೇ ಹೋಗಿ ನೀಟಾಗಿ ಲೋಡ್ ಮಾಡ್ಕೊಂಡೆ. ಯಾಕಪ್ಪ ಲೋಡ್ ಮಾಡಿದೆ ಅಂದ್ರೆ ಇತರ ಎಕ್ಸ್ಟ್ರಾ ಮಾತಾಡ್ಕೊಂಡಿದ್ದೆ, ಅದಕ್ಕೆ ಲೋಡ್ ಮಾಡ್ಕೊಂಡೆ. ಎಲ್ಲ ನೀಟಾಗಿ 26 ಬ್ಲಾಕ್ಸ್ ಲೋಡ್ ಮಾಡ್ಕೊಂಡು ಹೊರಟೆ ಕನಕಪುರ ರೋಡಲ್ಲಿ. ಇದೆಲ್ಗಪ್ಪ ಇರೋದಂದ್ರೆ ತಲಗೇಟ್ಪುರಕ್ಕೆ ಎತ್ಕೊ ಬಂದಾಗ್ದೆ ಅನ್ಲೋಡ್ ಪಾಯಿಂಟ್ಗೆ ಕಲ್ಗಳೆಲ್ಲ ಒಳಗಡೆ ಎತ್ಕೊಂಡು ಇಕ್ಕೋತಾ ಇದ್ರು. 20 ಕಲ್ಲು ಎಷ್ಟೊತ್ತಿಗೆ ಅನ್ಲೋಡ್ ಮಾಡೋದು, 20 ಸೆಕೆಂಡ್ ಅನ್ಲೋಡ್ ಮಾಡ್ಕೊಟ್ಬಿಟ್ರು. ಈ ಬಾಡಿಗೆ 500 ರೂಪಾಯಿ ಸಿಕ್ತು. ಅದಾದ್ಮೇಲೆ ಒಂದು ಪುಟಾಣಿ ಬಾಕ್ಸ್ ಹಾಕೊಂಡು ಹೋಗ್ಬೇಕು ಪೈಂಟ್ ಪೊಳಿಕೆ ಅಂತ ಫೋನ್ ಬಂತು. ಹೋಗಿ ಗಾಡಿ ಲೋಡಿಂಗ್ ಪಾಯಿಂಟ್ ಗಾಡಿ ಹಾಕ್ದೆ ಲೋಡಿಂಗ್ ಮಾಡ್ಕೊಟ್ಬಿಟ್ರು. ಹಗ್ಗ ಎಲ್ಲ ನೀಟಾಗಿ ಹೊಡ್ಕೊಂಡು ಕಸ್ಟಮರ್ನ ಕರ್ಕೊಂಡು ಹೊರಟೆ ಅನ್ಲೋಡಿಂಗ್ ಪಾಯಿಂಟ್ಗೆ. ಎತ್ಕೊಂಡ್ ಬಂದಾಗ್ದೆ ಗಾಡಿ ಅನ್ಲೋಡ್ ಪಾಯಿಂಟ್ಗೆ. ನೋಡ್ರಿ, ಈ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಎತ್ಕೊಂಡು ಹೋಗ್ಬೇಕು. ಇದು ಎಲ್ಗಪ್ಪ ತಂದಿರೋದಂದ್ರೆ ಬೇಬಿ ಡೇ ಕೇರ್ ಇಲ್ಲ ಕಿಂಡರ್ ಗಾರ್ಡನ್ ಅಂತಾರೆ ಇದನ್ನ. ನೋಡ್ರಿ, ಮಕ್ಕಳೆಲ್ಲ ಮಸ್ತಾಗಿ ಆಟ ಆಡ್ತಾರೋ. ನಾವು ಬಾಕ್ಸ್ ಅಲ್ಲಿ ಇಕ್ಕಿದೀವಿ, ದೂರದಿಂದನೇ ವಿಡಿಯೋ ಮಾಡ್ಕೊಂಡೆ. ತಿರ್ಗಾ ರಿಟರ್ನ್ ಬರ್ತಾ ಅಲ್ಲಿಂದ ಸ್ವಲ್ಪ ಗ್ಲಾಸ್ ಮತ್ತೆ ಪ್ಲೇವುಡ್ ಶೀಟ್ಗಳಿದ್ದು ಎಲ್ಲ ನೀಟಾಗಿ ಲೋಡ್ ಮಾಡಿಸ್ಕೊಂಡೆ. ತಗೊಬಂದ್ ಗಾಡಿ ಅನ್ಲೋಡ್ ಪಾಯಿಂಟ್ ಗಾಡಿ ಹಾಕ್ದೆ. ಒನ್ ಬೈ ಒನ್ ಅಣ್ಣ ಎಲ್ಲ ನೀಟಾಗಿ ಅನ್ಲೋಡ್ ಮಾಡ್ಬಿಟ್ರು. 800 ರೂಪಾಯಿ ಬಾಡಿಗೆ ಕಾಸು ಕೊಟ್ರು ಇದ್ರದ್ದು. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಆದ್ಮೇಲೆ ತಿರ್ಗಾ ನಮ್ ಕಲ್ ಫ್ಯಾಕ್ಟ್ರಿಯಿಂದ ಬಾಡಿಗೆ ಬಂತು. ಗಾಡಿ ಲೋಡಿಂಗ್ ಪಾಯಿಂಟ್ ಗಾಡಿ ಹಾಕಿದೆ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು. ಏನಿಲ್ಲ ಸಿಂಪಲ್ ಆಗಿ ಲೋಡ್ 4 ಕಲ್ಲು ಮತ್ತೆ ಒಂದು ಸಿಂಕ್ ಹಾಕೊಂಡು ಹೋಗ್ಬೇಕಾಯ್ತಲ್ಲ, ನೀಟಾಗಿ ಲೋಡ್ ಮಾಡಿ ಹಾಗಾಗಿ ಹೊಡ್ಕೊಂಡ್ ಕೊಟ್ರು ಅಣ್ಣನೇ. ಇದು ಎಲ್ಗಪ್ಪ ಇರೋದಂದ್ರೆ ಬಾಡಿಗೆ ಒಳ್ಳಿಗೆ ಗಾಡಿ ಎತ್ಕೊ ಬಂದಾಗ್ದೆ ಅನ್ಲೋಡ್ ಪಾಯಿಂಟ್ಗೆ ಅಣ್ಣ ಸ್ಟಾರ್ಟ್ ಮಾಡ್ಕೊಂಡ್ರು ಅನ್ಲೋಡಿಂಗ್ ಮಾಡಕ್ಕೆ. ಎಲ್ಲ ನೀಟಾಗಿ ಅನ್ಲೋಡ್ ಆಯ್ತು. ಈ ಬಾಡಿಗೆದು 400 ರೂಪಾಯಿ ಸಿಕ್ತು. ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಲ್ಗೇನ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್.